ಮೈಸೂರು ದಸರಾ ದೇವಿ ಚಂದ್ರಘಂಟಾ ಕಥೆ. ಮೈಸೂರು ದಸರಾ ಕರ್ನಾಟಕದ ನಾಡಹಬ್ಬವಾಗಿ ಜಗವಿಖ್ಯಾತವಾಗಿದೆ. ಇದು ನವರಾತ್ರಿಯ 9 ರಾತ್ರಿಗಳು ಮತ್ತು ವಿಜಯದಶಮಿಯೊಂದಿಗೆ 10 ದಿನಗಳ ಸಮಾರೋಪದ ಹಬ್ಬವಾಗಿದೆ. ಈ ಹಬ್ಬದ ಮೂಲ ಚಂದ್ರಿಕೆಯಲ್ಲಿ ದೇವಿ ದುರ್ಗೆಯ ಆರಾಧನೆಯಿದೆ, ವಿಶೇಷವಾಗಿ ಚಾಮುಂಡೇಶ್ವರಿ ರೂಪದಲ್ಲಿ. ಮಹಿಷಾಸುರನನ್ನು ಸಂಹಾರ ಮಾಡಿದ ದೇವಿಯ ಕಥೆಯೇ ಈ ಹಬ್ಬದ ಮೂಲಾಧಾರ. ಆದರೆ ನವರಾತ್ರಿಯ 3ನೇ ದಿನದಲ್ಲಿ ಪೂಜಿಸಲ್ಪಡುವ ದೇವಿ ಚಂದ್ರಘಂಟಾ ಎಂಬ ನವದುರ್ಗೆಯ ರೂಪವು ಮೈಸೂರು ದಸರಾದ ಆಧ್ಯಾತ್ಮಿಕ ಆಯಾಮವನ್ನು ಹೆಚ್ಚು ಆಳವಾಗಿ ವ್ಯಾಖ್ಯಾನಿಸುತ್ತದೆ. ಈ ಕಥೆಯು ದೇವಿ ಪಾರ್ವತಿಯ ವಿವಾಹದ ಸಂದರ್ಭದಲ್ಲಿ ಉದ್ಭವಿಸಿದ್ದು, ಧೈರ್ಯ, ಶಾಂತಿ ಮತ್ತು ರಕ್ಷಣೆಯ ಸಂದೇಶವನ್ನು ನೀಡುತ್ತದೆ. ಮೈಸೂರು ದಸರಾದ ಸಂದರ್ಭದಲ್ಲಿ ಈ ಕಥೆಯನ್ನು ಅರ್ಥಮಾಡಿಕೊಳ್ಳುವುದು ಹಬ್ಬದ ಮಹತ್ವವನ್ನು ಹೆಚ್ಚಿಸುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ದೇವಿ ಚಂದ್ರಘಂಟಾ ದುರ್ಗೆಯ 3ನೇ ನವದುರ್ಗಾ ರೂಪವಾಗಿದ್ದಾಳೆ. ಈ ರೂಪದ ಹೆಸರು ಚಂದ್ರಘಂಟ ಎಂದು, ಅಂದರೆ ತನ್ನ ಮುಂಗಟ್ಟಿನಲ್ಲಿ ಗಂಟೆಯಂತಹ ಚಂದ್ರಕಲೆಯನ್ನು ಧರಿಸಿರುವವಳು. ಈ ಚಂದ್ರಕಲೆಯ ಧ್ವನಿ ಭಕ್ತರನ್ನು ದುಷ್ಟ ಶಕ್ತಿಗಳಿಂದ ರಕ್ಷಿಸುತ್ತದೆ ಎಂದು ನಂಬಲಾಗಿದೆ. ದೇವಿ ಚಂದ್ರಘಂಟಾ 10 ಕೈಗಳೊಂದಿಗೆ ಚಿತ್ರಿತಳಾಗಿದ್ದಾಳೆ. ಎಡಕೈಗಳಲ್ಲಿ ತ್ರಿಶೂಲ, ಗದೆ, ಖಡ್ಗ ಮತ್ತು ಕಮಂಡಲು, ಬಲಕೈಗಳಲ್ಲಿ ಕಮಲ, ಬಾಣ, ಧನುಸ್ಸು, ಜಪಮಾಲೆ. ಒಂದು ಕೈಯಲ್ಲಿ ಅಭಯ ಮುದ್ರೆಯನ್ನು ತೋರುತ್ತಾಳೆ, ಇದು ಭಯವನ್ನು ನಿರ್ಮೂಲನ ಮಾಡುವ ಸಂಕೇತ. ಆಕೆಯ ವಾಹನ ಸಿಂಹ ಅಥವಾ ಹುಲಿ, ಇದು ಧೈರ್ಯ ಮತ್ತು ಶಕ್ತಿಯನ್ನು ಸೂಚಿಸುತ್ತದೆ. ಈ ರೂಪದಲ್ಲಿ ದೇವಿ ಯುದ್ಧಕ್ಕೆ ಸಿದ್ಧಳಾಗಿರುತ್ತಾಳೆಯಾದರೂ ಭಕ್ತರಿಗೆ ಶಾಂತಿ ಮತ್ತು ಸೌಭಾಗ್ಯವನ್ನು ಕರುಣಿಸುತ್ತಾಳೆ. ಕಥೆಯ ಮೂಲವು ದೇವಿ ಪಾರ್ವತಿಯ ಶಿವನೊಂದಿಗಿನ ವಿವಾಹಕ್ಕೆ ಸಂಬಂಧಿಸಿದೆ. ಸತಿಯ ಮರಣದ ನಂತರ ದೇವಿ ಪಾರ್ವತಿ ತಪಸ್ಸಿನ ಮೂಲಕ ಶಿವನನ್ನು ಪತಿಯಾಗಿ ಪಡೆಯಲು ನಿರ್ಧರಿಸುತ್ತಾಳೆ. ಆದರೆ ಶಿವನ ವಿವಾಹದ ಸಂದರ್ಭದಲ್ಲಿ ಆತನ ಭಯಾನಕ ರೂಪವು ಎಲ್ಲರನ್ನೂ ಭಯಭೀತರನ್ನಾಗಿಸುತ್ತದೆ. ಶಿವನ ತಲೆಯಲ್ಲಿ ಜಟೆಗಳು, ಶವಗಳ ಮಾಲೆ, ಸರ್ಪಗಳು ಮತ್ತು ಭೂತಪಿಶಾಚರ ತಂಡದೊಂದಿಗೆ ಆತ ಬರುತ್ತಾನೆ. ಪಾರ್ವತಿಯ ತಾಯಿ ಮೇನಕಾ ಮತ್ತು ಕುಟುಂಬಸ್ಥರು ಈ ದೃಶ್ಯವನ್ನು ನೋಡಿ ಭಯಪಡುತ್ತಾರೆ. ಆಕೆಯ ಮಾತುಗಳು ಸ್ಥಿರವಾಗಿರುವುದಿಲ್ಲ, ಮನಸ್ಸು ಕಂಪಿಸುತ್ತದೆ. ಈ ಸಂಕಷ್ಟದ ಸಮಯದಲ್ಲಿ ಪಾರ್ವತಿ ತನ್ನ ಶಕ್ತಿಯನ್ನು ತೋರಿಸಿ ಚಂದ್ರಘಂಟಾ ರೂಪವನ್ನು ಧರಿಸುತ್ತಾಳೆ. ಆಕೆಯ ಮುಂಗಟ್ಟಿನಲ್ಲಿ ಅರ್ಧಚಂದ್ರವು ಗಂಟೆಯಂತೆ ಕಂಡುಬರುತ್ತದೆ. ಇದರ ಧ್ವನಿ ಎಲ್ಲ ಭಯಗಳನ್ನು ಚದರಿಸುತ್ತದೆ. ಈ ರೂಪದಲ್ಲಿ ಆಕೆ 10 ಕೈಗಳೊಂದಿಗೆ ಆಯುಧಗಳನ್ನು ಧರಿಸಿ ಸಿಂಹದ ಮೇಲೆ ಇದ್ದು ಶಿವನನ್ನು ಸಂಬೋಧಿಸುತ್ತಾಳೆ. ನೀನು ನನ್ನ ಪ್ರಿಯನು, ಆದರೆ ಈ ರೂಪದಲ್ಲಿ ನನ್ನ ಕುಟುಂಬವನ್ನು ಭಯಭೀತಗೊಳಿಸಬೇಡ. ನಿನ್ನ ಭಯಂಕರ ರೂಪವನ್ನು ಬಿಟ್ಟು ಸೌಮ್ಯ ರೂಪವನ್ನು ಧರಿಸು. ಶಿವನು ಆಕೆಯ ಶಕ್ತಿಯನ್ನು ನೋಡಿ ತಕ್ಷಣ ವಿಷ್ಣುವಿನ ಸಹಾಯದಿಂದ ಸುಂದರ ವರನ ರೂಪವನ್ನು ತೆಗೆದುಕೊಳ್ಳುತ್ತಾನೆ. ಮೇನಕಾ ತಾಯಿ ಭಯವನ್ನು ಮೀರಿ ವಿವಾಹದ ಸಂತೋಷಕ್ಕೆ ಮುಳುಗುತ್ತಾಳೆ. ಈ ವಿವಾಹದಿಂದ ಉದ್ಭವಿಸಿದ ಚಂದ್ರಘಂಟಾ ರೂಪವು ಪಾರ್ವತಿಯ ವಿವಾಹಿತೆಯ ರೂಪವಾಗಿ ಪೂಜಿಸಲ್ಪಡುತ್ತದೆ. ಇದು ಶಕ್ತಿ ಮತ್ತು ಶಾಂತಿಯ ಮಿಶ್ರಣವನ್ನು ಸೂಚಿಸುತ್ತದೆ. ಈ ಕಥೆಯು ಕೇವಲ ವಿವಾಹದ ಸಂಗತಿಯಲ್ಲ, ದೇವಿಯ ರಕ್ಷಣಾ ಸ್ವರೂಪವನ್ನು ತೋರಿಸುತ್ತದೆ. ಚಂದ್ರಘಂಟಾ ದೇವಿಯ ಗಂಟೆಯ ಧ್ವನಿಯು ದುಷ್ಟ ಭೂತಪಿಶಾಚರನ್ನು ಓಡಿಸುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಒಂದು ದಂತಕಥೆಯ ಪ್ರಕಾರ ಒಂದು ರಾಕ್ಷಸನ ಸೈನ್ಯವು ಚಂದ್ರಘಂಟಾ ಮೇಲೆ ದಾಳಿ ಮಾಡಲು ಬಂದಾಗ ಆಕೆಯ ಸಿಂಹದ ಗರ್ಜನೆ ಮತ್ತು ಗಂಟೆಯ ನಾದದಿಂದ ಅವುಗಳು ವಿರುಗುಪಡುತ್ತವೆ. ಆಕೆಯ ಬಾಣಗಳು ಮತ್ತು ಖಡ್ಗದಿಂದ ರಾಕ್ಷಸರನ್ನು ನಾಶಮಾಡುತ್ತಾಳೆ. ಇದು ಭಕ್ತರ ಜೀವನದಲ್ಲಿಯೂ ಸಂಭವಿಸುತ್ತದೆ. ಆಕೆಯ ಆರಾಧನೆಯಿಂದ ಭಯ, ದುಃಖ ಮತ್ತು ತೊಂದರೆಗಳು ನಿವಾರಣೆಯಾಗುತ್ತವೆ. ನವರಾತ್ರಿಯ 3ನೇ ದಿನದಲ್ಲಿ ಆಕೆಯ ಪೂಜೆಯು ಮಣಿಪುರ ಚಕ್ರವನ್ನು ಜಾಗೃತಗೊಳಿಸುತ್ತದೆ. ಇದು ನಾಯಕತ್ವ ಮತ್ತು ಧೈರ್ಯವನ್ನು ನೀಡುತ್ತದೆ. ಮೈಸೂರು ದಸರಾದ ಸಂದರ್ಭದಲ್ಲಿ ಈ ಕಥೆಯ ಮಹತ್ವವು ಇನ್ನಷ್ಟು ಆಳವಾಗುತ್ತದೆ. ಮೈಸೂರು ದಸರಾ 1610 ರಿಂದ ಒಡೆಯರ್ ರಾಜವಂಶದಿಂದ ಆಚರಣೆಯಾಗುತ್ತಿದ್ದು, ಇದರ ಮೂಲ ವಿಜಯನಗರ ಸಾಮ್ರಾಜ್ಯದಲ್ಲಿ. ಈ ಹಬ್ಬದಲ್ಲಿ ಚಾಮುಂಡೇಶ್ವರಿ ದೇವಿಯನ್ನು ಮುಖ್ಯವಾಗಿ ಪೂಜಿಸಲಾಗುತ್ತದೆ, ಆದರೆ ನವರಾತ್ರಿಯ 9 ರೂಪಗಳು ಸಹ ಆರಾಧಿಸಲ್ಪಡುತ್ತವೆ. 3ನೇ ದಿನದಲ್ಲಿ ಚಂದ್ರಘಂಟಾ ದೇವಿಯ ಪೂಜೆಯು ದಸರಾದ ರಾಜಕೀಯ ಮತ್ತು ಸಾಂಸ್ಕೃತಿಕ ಆಚರಣೆಗಳೊಂದಿಗೆ ಸನ್ನಾಧಿಸುತ್ತದೆ. ಮೈಸೂರು ಅರಮನೆಯಲ್ಲಿ ದೇವಿ ವಿಗ್ರಹಗಳನ್ನು ಸಿದ್ಧಪಡಿಸಿ ಯೋಧರು ಆಯುಧಗಳ ಪೂಜೆ ಮಾಡುತ್ತಾರೆ. ಜಂಬೂ ಸವಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯನ್ನು ಸ್ವರ್ಣದ ಹೋದೆಯ ಮೇಲೆ ಆನೆಯ ಮೇಲೆ ಮೆರವಣಿಗೆ ಮಾಡಲಾಗುತ್ತದೆ. ಇದು ಚಂದ್ರಘಂಟಾ ರೂಪದ ಧೈರ್ಯವನ್ನು ನೆನಪಿಸುತ್ತದೆ. ಚಾಮುಂಡಿ ಬೆಟ್ಟದಲ್ಲಿ ದೇವಿಯ ಮಹಿಷಾಸುರ ವಧೆಯ ಕಥೆಯೊಂದಿಗೆ ಜೋಡಿಸಿದರೆ ಚಂದ್ರಘಂಟಾ ರೂಪವು ದೇವಿಯ ಶಕ್ತಿಯ ವಿವಿಧ ಅಂಶಗಳನ್ನು ತೋರಿಸುತ್ತದೆ. ಒಂದು ರೂಪದಲ್ಲಿ ರಾಕ್ಷಸ ಸಂಹಾರ, ಮತ್ತೊಂದರಲ್ಲಿ ಕುಟುಂಬ ರಕ್ಷಣೆ. ಹಬ್ಬದ ಸಂದರ್ಭದಲ್ಲಿ ನವರಾತ್ರಿಯ 3ನೇ ದಿನದಲ್ಲಿ ಭಕ್ತರು ಬಿಳಿ ಅಥವಾ ಹಸಿರು ಬಟ್ಟೆಗಳನ್ನು ಧರಿಸಿ ದೇವಿಯ ಮಂತ್ರಗಳನ್ನು ಜಪಿಸುತ್ತಾರೆ. ಪೀತಾಂಬರ ಅರಿಣವಂಬಿಕಾ ಚಂಡರ್ಘಂಟಾ ಶುಲಹಸ್ತ ಭವಾನಿ ಓಂ ದೇವಿ ಚಂಡರ್ಘಂಟಾಯಿ ನಮಃ. ಇದರಿಂದ ಭಕ್ತರಲ್ಲಿ ಧೈರ್ಯ ಮತ್ತು ಶಾಂತಿ ಬರುತ್ತದೆ. ಮೈಸೂರು ದಸರಾದಲ್ಲಿ ಈ ದಿನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕುಸ್ತಿ ಮತ್ತು ಯೋಗ ಶಿಬಿರಗಳು ನಡೆಯುತ್ತವೆ. ಇವುಗಳು ದೇವಿಯ ಯೋಧ ರೂಪವನ್ನು ಸ್ಮರಿಸುತ್ತವೆ. ಐತಿಹಾಸಿಕವಾಗಿ ಒಡೆಯರ್ ರಾಜರು ದೇವಿಯ ಆಶೀರ್ವಾದದಿಂದ ರಾಜ್ಯವನ್ನು ರಕ್ಷಿಸಿದ್ದರು.
ಇದು ಚಂದ್ರಘಂಟಾ ಕಥೆಯ ರಕ್ಷಣಾ ಭಾವನೆಯೊಂದಿಗೆ ಸನ್ನಾದಿಸುತ್ತದೆ. ಈ ಕಥೆಯು ಇಂದಿಗೂ ಪ್ರಸ್ತುತವಾಗಿದೆ. ಆಧುನಿಕ ಜೀವನದಲ್ಲಿ ಭಯ ಮತ್ತು ಒತ್ತಡಗಳು ಇದ್ದರೆ ಚಂದ್ರಘಂಟಾ ದೇವಿಯ ಆರಾಧನೆಯು ಆಂತರಿಕ ಶಕ್ತಿಯನ್ನು ಉತ್ತೇಜಿಸುತ್ತದೆ. ಮೈಸೂರು ದಸರಾದಲ್ಲಿ ಈ ರೂಪವು ಹಬ್ಬದ ಆಧ್ಯಾತ್ಮಿಕ ಹಾರ್ಡ್ ಕೋರ್ ಅನ್ನು ಹೆಚ್ಚಿಸುತ್ತದೆ, ಭಕ್ತರನ್ನು ಧರ್ಮ ಮತ್ತು ನ್ಯಾಯದ ಹಾದಿಯಲ್ಲಿ ನಡೆಸುತ್ತದೆ. ಇದರ ಮೂಲಕ ಮೈಸೂರು ದಸರಾ ಕೇವಲ ಹಬ್ಬವಲ್ಲ, ದೇವಿಯ ಶಕ್ತಿಯ ಸ್ಮರಣೆಯಾಗಿ ಮಾರ್ಪಡುತ್ತದೆ.